ನಮಸ್ಕಾರ ಸ್ನೇಹಿತರೆ, ಎಲ್ ಜಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ವಿಲೇಜ್ ಅಕೌಂಟೆಂಟ್ ಆಫೀಸರ್ 2026 ಪರೀಕ್ಷೆಯ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಪರೀಕ್ಷೆ ಮಾದರಿ, ಪರೀಕ್ಷೆಯ ಸಿಲೆಬಸ್, ಯಾವ ವಿಷಯಗಳನ್ನ ಓದಬೇಕು, ಹೇಗೆ ತಯಾರಿ ಮಾಡ್ಕೋಬೇಕು, ಮೊದಲ ಪ್ರಯತ್ನದಲ್ಲೇ ಯಶಸ್ಸನ್ನ ಯಾವ ಥರ ಪಡ್ಕೋಬೇಕು, ಯಾವ ರೀತಿ ತಂತ್ರಗಳನ್ನ ಅನುಸರಿಸ್ಕೋಬೇಕು ಅನ್ನೋದನ್ನ ವಿವರವಾಗಿ ಹೇಳ್ತೀನಿ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್ VAO ಹಂಗಂದ್ರೆ ಅದೇ ಗೊತ್ತಿರಲ್ಲ ಕೆಲವರಿಗೆ. ಅಪ್ಲೈ ಮಾಡಿಬಿಡೋಣ ಇಷ್ಟು ಮಾತ್ರ ಅಲ್ಲ, ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. VAO ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ. ಹೆಸರಲ್ಲೇ ಇದೆ ಗ್ರಾಮ ಅಂತ. ಸೊ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರದ ಎಲ್ಲ ಆಡಳಿತಾತ್ಮಕ ಕಾರ್ಯಗಳನ್ನು ಯಾರು ನಿರ್ವಹಿಸ್ತಾರೋ ಅಂಥ ಅಧಿಕಾರಿಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರೀತೀವಿ. ಇದು ಕರ್ನಾಟಕದ ಸರ್ಕಾರಿ ಉದ್ಯೋಗಗಳಲ್ಲಿ ಒಂದು ಉತ್ತಮವಾದಂಥ ಉದ್ಯೋಗ ಇದಾಗಿದೆ. ಈ ಹುದ್ದೆಗೆ ಆಯ್ಕೆಯಾದರೆ ಅಭ್ಯರ್ಥಿಗಳಿಗೆ ಒಂದು ಉತ್ತಮವಾದಂತಹ ವೇತನ ಮತ್ತು ಉದ್ಯೋಗದಲ್ಲಿ ಭದ್ರತೆ ಕೂಡ ಇದ್ದೇ ಇರುತ್ತೆ, ಮತ್ತು ಫ್ಯೂಚರಲ್ಲಿ ಪದೋನ್ನತಿ ಅವಕಾಶಗಳು ಕೂಡ ಇರುತ್ತೆ. ಹಾಗಿದ್ರೆ ಯಾರ್ಯಾರು VAO ಆಗ್ಬೋದು? ಸಾಮಾನ್ಯವಾಗಿ PUC ಕಂಪ್ಲೀಟ್ ಆಗಿರಬೇಕು VAOಗೆ ಅಪ್ಲೈ ಮಾಡಬೇಕು ಅಂದರೆ, ಅಥವಾ PUCಗೆ ತತ್ಸಮಾನ ವಿದ್ಯಾರ್ಹತೆ, ಹಾಗಂದರೆ ಡಿಪ್ಲೊಮೊ ಆದರೂ ಕಂಪ್ಲೀಟ್ ಆಗಿರಬೇಕು. ಇನ್ನು ವಯೋಮಿತಿ ಮತ್ತು ಅರ್ಹತೆಗಳ ಬಗ್ಗೆ ಬಂದರೆ ನಿಮಗೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು, ಮತ್ತು PUC ಕಂಪಲ್ಸರಿ ಕಂಪ್ಲೀಟ್ ಆಗಿದ್ದರೆ ಮಾತ್ರ VAO ಪರೀಕ್ಷೆಗೆ ನೀವು ಎಲಿಜಿಬಲ್ ಇರ್ತೀರ. ಮತ್ತು VAO ಪರೀಕ್ಷೆಯಲ್ಲಿ ಯಾವ ರೀತಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ, ನಿಮ್ಮನ್ನು VAO ಆಫೀಸರ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು ಮತ್ತು ಏನೆಲ್ಲ ಹಂತಗಳನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಕನ್ನಡ ಭಾಷೆ ಚೆನ್ನಾಗಿ ಬರಬೇಕು. ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಲೇಬೇಕು, ಅದರಲ್ಲಿ ಪಾಸ್ ಆಗಬೇಕು. ಅದಾಗಿದ್ಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮಲ್ಲಿ ನಿಮಗೆ 2 ಲಿಖಿತ ಪರೀಕ್ಷೆಗಳಿರುತ್ತೆ, ಪೇಪರ್ 1, ಪೇಪರ್ 2 ಅಂತ. ಅದ್ರ ಬಗ್ಗೆ ಹೇಳ್ತೀನಿ. ಎಕ್ಸಾಮಲ್ಲಿ ನೀವು ಎಕ್ಸಾಮಲ್ಲಿ ಅಟೆಂಡ್ ಆಗಿ ಪಾಸ್ ಆಗಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ನ ಬಿಡ್ತಾರೆ. ಆವಾಗ ನೀವು VAOಗೆ ಸೆಲೆಕ್ಷನ್ ಆಗಿದ್ದೀರಾ ಅಂತ ಅರ್ಥ. ಹಾಗಿದ್ರೆ ಎಕ್ಸಾಮಲ್ಲಿ ನಿಮಗೆ ಯಾವೆಲ್ಲ ವಿಷಯಗಳು ಬರ್ಬೋದು, ಇದು ಕೂಡ ಡೌಟ್ಸ್ ಇರುತ್ತೆ. ಇದರಲ್ಲಿ ಮೇನ್ ಬರೋದು ನಿಮಗೆ ಕನ್ನಡ ಭಾಷೆ, ಅದಾಗಿದ್ಮೇಲೆ ಸಾಮಾನ್ಯ ಜ್ಞಾನ, ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳ, ಭಾರತೀಯ ಸಂವಿಧಾನ ಪ್ರಚಲಿತ ಘಟನೆಗಳು, ಮತ್ತು ಮಾನಸಿಕ ಸಾಮರ್ಥ್ಯ ಮತ್ತು ತಾರ್ಕಿಕ ಚಿಂತನೆ. ಅಂದರೆ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ, ಜನರಲ್ ನಾಲೆಡ್ಜ್ ಇರುತ್ತೆ, ಮತ್ತು ಹಿಸ್ಟ್ರಿ ಆಫ್ ಕರ್ನಾಟಕ ಮತ್ತು ಜಿಯೋಗ್ರಫಿ ಆಫ್ ಕರ್ನಾಟಕ ತುಂಬ ಇಂಪಾರ್ಟೆಂಟು. ಅದನ್ನು ಬಿಟ್ಟರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಮತ್ತು ನಿಮಗೆ ಕರೆಂಟ್ ಅಫೇರ್ಸ್, ಇವತ್ತು ಏನು ನಡೆದಿದೆ ಅಂತ ಕೂಡ ಕೇಳ್ಬೋದು. ಸೊ ಆದ್ದರಿಂದ ಡೈಲಿ ನೀವು ಅಪ್ಡೇಟ್ನ ಮಾಡ್ಕೋಬೇಕಿರುತ್ತೆ ನಿಮ್ಮ ಮೈಂಡನ್ನ. ಅದಾಗಿದ್ಮೇಲೆ ಮೆಂಟಲ್ ಎಬಿಲಿಟಿ ಕ್ವೆಶನ್ ಮತ್ತು ರೀಸನಿಂಗ್ ಕ್ವೆಶನ್ಸ್, ಅಂದರೆ ನಿಮಗೆ ಬ್ಲಡ್ ರಿಲೇಷನ್ ಆಗಿರ್ಬೋದು, ಮತ್ತು ರೇಷಿಯೋ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಈ ಕ್ವೆಶನ್ನ ಜಾಸ್ತಿ ಕೇಳ್ತಾ ಹೋಗ್ತಾರೆ, ಹೇಳ್ತೀನಿ ಮುಂದೆ. ಇದ್ರ ಮೇಲೆ ನೀವು ಹೆಚ್ಚು ಗಮನನ ಕೊಡ್ತಾ ಹೋಗಿ. ಹಾಗಿದ್ಮೇಲೆ ಕನ್ನಡ ವಿಷಯ ಕೆಲವ್ರಿಗೆ ಈಸಿ ಅಂತ ಅನಿಸ್ತಿರುತ್ತೆ, ಬಟ್ ಅದರಲ್ಲೇ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ. ಯಾಕಂದರೆ ಕನ್ನಡ ಅಂದರೆ ನೀವು ಈಸಿ ಅಂತ ತಿಳ್ಕೊಂಬಿಟ್ಟಿರ್ತೀರ, ಬಟ್ ಅದರಲ್ಲಿ ಏನೇನು ಓದಬೇಕು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ನೀವೇನಾದರೂ ಅದರಲ್ಲಿ ತುಂಬ ಸ್ಕೋರ್ ಮಾಡಬೇಕು ಅಂದರೆ ಕನ್ನಡದಲ್ಲಿ ವ್ಯಾಕರಣ ತಿಳ್ಕೊಬೇಕು. ಅದಾಗಿದ್ಮೇಲೆ ಸಂಧಿ, ಅದಾಗಿದ್ಮೇಲೆ ಸಮಾಸ. ಸಂಧಿ ಮತ್ತು ಸಮಾಸಗಳನ್ನ ತುಂಬ ಅಚ್ಚುಕಟ್ಟಾಗಿ ತಿಳ್ಕೊಬೇಕು, ಅದೇ ಕನ್ಫ್ಯೂಸ್ ಆಗೋದಂಥದ್ದು ಎಕ್ಸಾಮಲ್ಲಿ. ಮತ್ತು ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಕನ್ನಡ ಸಾಹಿತ್ಯದ ಮೂಲಭೂತ ಮಾಹಿತಿಗಳು, ಇವನ್ನೆಲ್ಲ ನೀವು ಚೆನ್ನಾಗಿ ತಿಳ್ಕೊಬೇಕು. ಯಾಕಂದರೆ ಡೈಲಿ ಪ್ರಾಕ್ಟೀಸ್ನ ಮಾಡ್ತಾ ಹೋದರೆ ನಿಮಗೆ ಎಕ್ಸಾಮ್ ಈಸಿ ಅನಿಸುತ್ತೆ. ಅದಾಗಿದ್ಮೇಲೆ ಹಿಸ್ಟ್ರಿ ಬಂದರೆ ಹಿಸ್ಟ್ರಿಯಲ್ಲಿ ಕರ್ನಾಟಕದ ಹಿಸ್ಟ್ರಿನೇ ಕೇಳೋದು. ಕರ್ನಾಟಕ ಇತಿಹಾಸದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ವಿಜಯನಗರ ಸಾಮ್ರಾಜ್ಯ. ಅದು ಬಿಟ್ಟರೆ ಹೊಯ್ಸಳರು, ಕದಂಬರು, ಚಾಲುಕ್ಯರು, ಮೈಸೂರು ಅರಸರು ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ನೆನಪಿಟ್ಕೊಳ್ಳಿ.
ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕರ್ನಾಟಕದ ಹಿಸ್ಟ್ರಿಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಯೂಸ್ ಆಗುತ್ತೆ. ಅದಾದ್ಮೇಲೆ ಜಿಯೋಗ್ರಫಿಗೆ ಬಂದರೆ ಕರ್ನಾಟಕದ ಜಿಲ್ಲೆಗಳು ಎಷ್ಟು ಜಿಲ್ಲೆಗಳಿದೆ ಅಷ್ಟನ್ನು ತಿಳ್ಕೊಳ್ಳಿ. ಕರ್ನಾಟಕದಲ್ಲಿ ಹರಿಯುವಂಥ ನದಿಗಳು, ಜಲಾಶಯಗಳು, ರಾಷ್ಟ್ರೀಯ ಉದ್ಯಾನಗಳು, ಬೆಟ್ಟಗಳು, ಕೃಷಿ ಮತ್ತು ಬೆಳೆಗಳು ಇದನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಯಾಕಂದರೆ ಅಕ್ಟೋಬರ್ 10 ಎಕ್ಸಾಮ್ ಇರೋದ್ರಿಂದ ನೀವು ಡೈಲಿ ಒಂದೊಂದು ಜಿಲ್ಲೆ ಬಗ್ಗೆ ತಿಳ್ಕೊಂಡ್ರೂ ಕೂಡ ಕರ್ನಾಟಕದ ಜಿಯೋಗ್ರಫಿನ ಅರ್ಧ ಕುಡಿಬೋದು. ಪ್ರತಿದಿನ ಒಂದೊಂದು ಜಿಲ್ಲೆನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ಕಾನ್ಸ್ಟಿಟ್ಯೂಷನ್ ಬರೋದಾದರೆ ಭಾರತೀಯ ಸಂವಿಧಾನ, ಅದರಲ್ಲಿ ಇಂಪಾರ್ಟೆಂಟ್ ಬರೋವಂಥದ್ದು ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯದ ನಿರ್ದೇಶಕ ತತ್ವಗಳು ಮತ್ತು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ತು ಇವೆಲ್ಲನೂ ನೀವು ಇದರಲ್ಲಿರುವಂಥದ್ದು ಮೇನ್ ಪಾಯಿಂಟ್ಗಳನ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ ಆಟೋಮೆಟಿಕ್ ಈಸಿ ಆಗುತ್ತೆ. ಮತ್ತು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇದ್ರ ಬಗ್ಗೆನೂ ಲೈಟಾಗಿ ತಿಳ್ಕೊಂಡಿರಿ. ಯಾಕಂದರೆ ಕ್ವಶನ್ಸ್ ಯಾವ್ದು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ತಿಳ್ಕೊಂಡಿರಿ. ಮತ್ತು ಕರೆಂಟ್ ಅಫೇರ್ಸ್ ತುಂಬ ಓದಲೇಬೇಕು. ಯಾಕಂದರೆ ನೆನ್ನೆ ಏನಾಗಿದೆ ಅಂತ ಇವತ್ತಿಗೆ ಬಿಟ್ಬಿಡೋಂಗಿಲ್ಲ, ನಾಳೆ ಏನಾಗುತ್ತೆ ಅಂತ ಇನ್ನೂ ಯಾರಿಗೂ ಗೊತ್ತಿರಲ್ಲ. ಸೊ ಡೈಲಿ ಅಪ್ಡೇಟ್ನ ತಗೋತಿರ್ಬೇಕು ಪ್ರಚಲಿತ ಘಟನೆಗಳ ಬಗ್ಗೆ. ಡೈಲಿ ನ್ಯೂಸ್ ಪೇಪರ್ನ ಓದ್ಕೊಳ್ಳಿ, ಮ್ಯಾಗ್ಝಿನ್ಸ್ನ ಓದ್ಕೊಳ್ಳಿ, ಮತ್ತು ಒಂದಷ್ಟು ವಾಟ್ಸಪ್ ಚಾನಲ್ಗಳಿರುತ್ತೆ, ಟೆಲಿಗ್ರಾಮ್ ಚಾನಲ್ಗಳಿರುತ್ತೆ. ಅದರಿಂದ ನೀವು ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಅದು ಬಿಟ್ಟರೆ ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್, ಇದರಲ್ಲಿ ನಿಮಗೆ ಸಂಖ್ಯೆಗಳು ಅಂದರೆ ನಂಬರ್ಗಳ ಬಗ್ಗೆ ಇರುತ್ತೆ, ಕೋಡಿಂಗ್ ಇರುತ್ತೆ ಮತ್ತು ಲೆಟರ್ಸ್ ಇರುತ್ತೆ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು ಮತ್ತು ಡೈರೆಕ್ಷನ್ ಸೆನ್ಸು, ಅನಾಲಜಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಬ್ಲಡ್ ರಿಲೇಷನ್ನು ಕೂಡ ಕೇಳ್ತಾ ಹೋಗ್ತಾರೆ. ಮತ್ತು ಸಿಂಪಲ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಇದು ನಿಮ್ಮ ಮೈಂಡ್ ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು ಯಾವ ರೀತಿ ಇದೆ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಇದನ್ನು ಕೂಡ ಅಡಾಪ್ಟ್ ಮಾಡಿದ್ದಾರೆ. ಬಿಟ್ಟರೆ ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಯಾವ ರೀತಿ ಓದ್ಕೋಬೇಕು ಅಂತ ನನ್ನಲ್ಲಿ ಅಂದರೆ ನಾನು ತಗೊಂಡಿರೋಂಥ ಕೆಲವು ಟಿಪ್ಸ್ಗಳು ಅಂದರೆ, ನೀವು ಬೆಳಗ್ಗೆ ಎದ್ದೇಳ್ತೀರಾ, ಹೆಂಗಿದ್ದು ಮೊಬೈಲ್ ನೋಡ್ತೀರಾ, ಒಂದು 30 ಮಿನಿಟ್ಸು ನೆನ್ನೆದು ಅಥವಾ ಇವತ್ತಿಂದು ಕರೆಂಟ್ ಅಫೇರ್ಸ್ನ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ತಿಂಡಿ ಎಲ್ಲನೂ ಮಾಡ್ಕೊಳ್ಳಿ, ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಳ್ಳಿ. ಮಧ್ಯಾಹ್ನ ಕರ್ನಾಟಕದ ಇತಿಹಾಸದ ಬಗ್ಗೆ 1 ಅವರ್ ಟೈಮ್ ಕೊಟ್ಟು ಕಲ್ತ್ಕೊಳ್ಳಿ. ಸಂಜೆ ಕನ್ನಡ ವ್ಯಾಕರಣದ ಬಗ್ಗೆ 1 ಅವರ್ ಟೈಮ್ ಕೊಟ್ಟು ಕಲಿಯಿರಿ. ಅದಾಗಿದ್ಮೇಲೆ ರಾತ್ರಿ ಮಲಗೋಕ್ಕೆ ಮುಂಚೆ ಜಾಸ್ತಿ ಸ್ಟಡಿ ಮಾಡಿ. ಯಾಕಂದರೆ ಆ ಟೈಮಲ್ಲಿ ನಿಮಗೆ ತುಂಬ ಫ್ರೀ ಟೈಮ್ ಕೂಡ ಇರುತ್ತೆ. ಆವಾಗ ಜಾಸ್ತಿ ಟೈಮ್ ಮಾಡ್ಬೋದು. GK ಕ್ವಶನ್ಸ್ ಆಗಿರ್ಬೋದು ಅಥವಾ ರೀಸನಿಂಗ್ ಕ್ವಶನ್ಸ್ ಆಗಿರ್ಬೋದು, ಈ ರೀತಿ ಕ್ವಶನ್ಗಳನ್ನ ನೈಟ್ ಟೈಮು ತುಂಬ ಪ್ರಾಕ್ಟೀಸ್ ಮಾಡಿ. ಅದಾಗಿದ್ಮೇಲೆ ನೀವು ಎಷ್ಟು ಓದ್ತಿರೋ ಅಷ್ಟು ಈಸಿ ಅನಿಸುತ್ತೆ, ನೀವು ಎಷ್ಟು ಓದಲ್ವೋ ಅಷ್ಟು ಕಷ್ಟ ಅನಿಸುತ್ತೆ. ಹಾಗಾಗಿ ನೀವು ಪ್ರತಿದಿನ ಓದೋದನ್ನ ರೂಢಿ ಮಾಡ್ಕೊಳ್ಳಿ. ಮತ್ತು ನೀವು ಓದಿರೋದನ್ನೆಲ್ಲ ಒಂದು ನೋಟ್ ಮಾಡಿ. ಯಾಕಂದರೆ ಎಕ್ಸಾಮ್ ಹತ್ತಿರ ಬರ್ತಿದ್ದಂಗೆ ನಿಮಗೆ ಕೆಲವೊಂದು ಅರ್ಥವೋ ಸಿಚುವೇಶನ್ ಬರುತ್ತೆ. ಆವಾಗ ನೀವೇ ನೋಟ್ ಮಾಡಿದರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಅದಾಗಿದ್ಮೇಲೆ ವಾರಕ್ಕೊಂದ್ಸಲಿ ನೀವು ಮಾಕ್ ಟೆಸ್ಟ್ನ ಮಾಡ್ಕೊಳ್ಳಿ. ಮಾಕ್ ಟೆಸ್ಟ್ ಮಾಡಿದಾಗ ನಿಮ್ಮ ಮಾರ್ಕ್ಸ್ಗಳನ್ನ ಯಾರಿಗೂ ಹೇಳ್ಬೇಡಿ. ಯಾಕಂದರೆ ನಿಮ್ಮ ಎಲಿಜಿಬಿಲಿಟಿ ನಿಮಗೆ ಗೊತ್ತಿದ್ರೆ ಸಾಕು. ಆವಾಗ ನೆಕ್ಸ್ಟ್ ನೀವು ಆ ತಪ್ಪುಗಳನ್ನ ಮಾಡೋಕ್ಕೆ ಹೋಗಲ್ಲ. ಮತ್ತು 2024 ಕೂಡ VA ಎಕ್ಸಾಮ್ ನಡೆದಿದೆ. ಆ ಕ್ವಶನ್ ಪೇಪರ್ನ ನಾನು ಗ್ರೂಪಲ್ಲಿ ಕೂಡ ಹಾಕಿದ್ದೀನಿ. ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಕರೆಂಟ್ ಅಫೇರ್ಸ್ನಂತೂ ಬಿಡೋಕ್ಕೆ ಹೋಗ್ಬೇಡಿ, ಅದರಿಂದನೇ ತುಂಬ ಇರುತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾಳೆ ಓದ್ತೀನಿ, ನಾಳೆಗೆ ಓದ್ತೀನಿ ಅನ್ನೋದು ಬೇಡ. ಯಾಕಂದರೆ ಇವತ್ತು ನೀವು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಾಳೆ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀರಾ, ಇಲ್ಲಾಂದರೆ ಗೌರ್ನಮೆಂಟ್ ಎಂಪ್ಲಾಯ್ ಆಗಲ್ಲ. ಸೊ ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು LJ ಕಂಪ್ಯೂಟರ್ ಸೆಂಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ನಾಲೆಡ್ಜ್ ಬೇಕು ಅದನ್ನು ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮಗೆ ಯಾವುದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಿರುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಅದ್ರ ಬಗ್ಗೆನೇ ಪ್ರಿಪೇರ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಡ್ತೀನಿ. ಆ್ಯಂಡ್ ನೀವು ಏನೇ ಬೇಕಿದ್ರೂ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೇ ನನಗೆ ಗೊತ್ತಿಲ್ಲ ಅಂದರೂ ಕೂಡ ನಾನು ಪ್ರಿಪೇರ್ ಆಗಿ ನಿಮಗೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು ಸೋ ಮಚ್.